Hello everyone, welcome to our YouTube channel Science Patashala. Dear aspirants, ಎಲ್ಲರಿಗೂ ನಮಸ್ಕಾರ. In this video, we are going to solve the 2022 KRTET Science Section Biology Part question paper. Concept clear ಆಗಿದ್ರೆ question solve ಮಾಡೋದು ತುಂಬಾ easy. That's why we will discuss each question with simple explanations, smart logic and quick tricks. So every concept stays clear and easy to recall during your exam. All the key biology concepts are explained in simple, exam focused and easy to understand way to help you learn faster and score better. So watch till the end because this one video will boost your clarity, confidence and performance in KRTET 2025. Let's begin our journey of smart learning with Science Patashala. Let us start today's session. The group in which functions given in list B is matched correctly with the cell organelles given in list A. ಅಂದರೆ ಬಿ ಪಟ್ಟಿಯಲ್ಲಿರುವ ಕಾರ್ಯಗಳನ್ನು ಎ ಪಟ್ಟಿಯಲ್ಲಿರುವ ಕಣದಂಗಗಳೊಂದಿಗೆ ಸರಿಯಾಗಿ ಜೋಡಿಸಿದ ಗುಂಪು. ಸೊ ಎ ಲಿಸ್ಟ್ ಬಿ ಲಿಸ್ಟ್ ಅಂದರೆ ಎ ಪಟ್ಟಿ ಬಿ ಪಟ್ಟಿ. ಸೊ ಮೈಟೊಕಾಂಡ್ರಿಯಾ ಅಲ್ಲಿ ಎ ಏನು ಕೊಟ್ಟಿದ್ದಾರೆ, ಸುಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್. ಸೊ ಅಂದರೆ ಕೋಶದ ಆತ್ಮಹತ್ಯಾ ಸಂಚಿ. ಸೊ ಕ್ಲೋರೋಪ್ಲಾಸ್ಟ್ ಪವರ್ ಹೌಸ್ ಆಫ್ ದಿ ಸೆಲ್ ಅಂದರೆ ಕೋಶದ ಶಕ್ತಿ ಕೇಂದ್ರ. ಸೊ ಲೈಸೋಸೋಮ್ ಅಂದರೆ ಸೈಟ್ ಆಫ್ ಫೋಟೋಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣಾ ಕೇಂದ್ರ. ಸೊ ಇಲ್ಲಿ ಮೈಟೊಕಾಂಡ್ರಿಯಾ. ಸೊ ಮೈಟೊಕಾಂಡ್ರಿಯಾ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಟ್ ಈಸ್ ದ ಪವರ್ ಹೌಸ್ ಆಫ್ ದಿ ಸೆಲ್. ಅಂದರೆ ಮೈಟೊಕಾಂಡ್ರಿಯಾ ಮ್ಯಾಚಸ್ ಬಿ. ಸೊ ದಟ್ ಈಸ್ ಮೈಟೊಕಾಂಡ್ರಿಯಾ ಎನರ್ಜಿ ATP ಪ್ರೊಡ್ಯೂಸ್ ಮಾಡ್ತದೆ, ಅದು ಸೆಲ್ಗೆ ಪವರ್ ಕೊಡೋದು. ಸೊ ಕ್ಲೋರೋಪ್ಲಾಸ್ಟ್ ಇಟ್ ಈಸ್ ದ ಸೈಟ್ ಆಫ್ ಫೋಟೋಸಿಂಥಸಿಸ್. ಕ್ಲೋರೋಪ್ಲಾಸ್ಟ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸೈಟ್ ಆಫ್ ಫೋಟೋಸಿಂಥಸಿಸ್ ಅಂದರೆ ಸಿ. ಸೊ ಕ್ಲೋರೋಪ್ಲಾಸ್ಟ್ ನಲ್ಲಿ ಫೋಟೋಸಿಂಥಸಿಸ್ ಆಗಿ ಪ್ಲಾಂಟ್ಸ್ ಫುಡ್ ಪ್ರಿಪೇರ್ ಮಾಡ್ಕೊಳ್ತದೆ. ಸೊ ನೆಕ್ಸ್ಟ್ ಲೈಸೋಸೋಮ್. ಸೊ ಲೈಸೋಸೋಮ್ಸ್ ದೇ ಆರ್ ನಥಿಂಗ್ ಬಟ್ ದೇ ಆರ್ ದ ಸುಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್, ದಟ್ ಈಸ್ ಎ. ಸೊ ಲೈಸೋಸೋಮ್ ಓಲ್ಡ್ ಅಥವಾ ಡ್ಯಾಮೇಜ್ ಸೆಲ್ ಪಾರ್ಟ್ಸ್ ಡೆಸ್ಟ್ರಾಯ್ ಮಾಡ್ತದೆ, ಅದರಿಂದ ಇದನ್ನು ಸುಸೈಡ್ ಬ್ಯಾಗ್ ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಬಿ ಸಿ ಎ. ದಟ್ ಈಸ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಅನಿಮಲ್ ಟಿಶ್ಯೂ ಸ್ಪೆಷಲೈಸ್ಡ್ ಟು ಸ್ಟೋರ್ ಫ್ಯಾಟ್ಸ್ ಅಂದರೆ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಎರಿಯೋಲಾರ್, ಆಪ್ಷನ್ 2 ಕಾರ್ಟಿಲ್ಯಾಜ್ ಅಂದರೆ ಮೃದ್ಯಸ್ಥಿ, ಆಪ್ಷನ್ 3 ಅಡಿಪೋಸ್, ಆಪ್ಷನ್ 4 ನರ್ವ್. ಸೊ ಅಡಿಪೋಸ್ ಟಿಶ್ಯೂ ಅಂದರೆ ಫ್ಯಾಟ್ ಸ್ಟೋರ್ ಮಾಡೋ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಇದು ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡೋದು ಮತ್ತು ಎನರ್ಜಿ ರಿಸರ್ವ್ ಆಗಿ ಕೆಲಸ ಮಾಡೋದು. ಸೊ ಅಡಿಪೋಸ್ ಟಿಶ್ಯೂ, ಸೊ ಜಸ್ಟ್ ಅಡಿಪೋಸ್ ಟಿಶ್ಯೂ is equal to fat storing, that is energy storage plus insulation. So the other options here, areolar tissue. ಸೊ ಇದರ ಬಗ್ಗೆನೂ ಸ್ವಲ್ಪ ಮಾಹಿತಿ ಇಟ್ಕೊಳ್ರಿ. ಸೊ areolar tissue connective tissue that fills space between the organs. cartilage ಅಂದ್ರೆ flexible tissue present in nose, ear and joints. So nerve tissue helps in transmitting messages through neurons. So ನಮ್ಮ ಪ್ರಶ್ನೆಗೆ the animal tissue specialized to store fats, it is, what is that? Option 3, that is adipose. The next question, the basic functional unit of human respiratory system where gaseous exchange occur ಅಂದರೆ ಉಸಿರಾಟದ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗ ವ್ಯೂಹದ ಮೂಲ ಕಾರ್ಯಘಟಕ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ನ್ಯೂರಾನ್, ಆಪ್ಷನ್ 2 ನೆಫ್ರಾನ್, ಆಪ್ಷನ್ 3 ಅಲ್ವಿಯೋಲೈ, ಆಪ್ಷನ್ 4 ವಿಲೈ. ಸೊ ಅಲ್ವಿಲಾಯ್ ಅಂದರೆ ಲಂಗ್ಸ್ ನಲ್ಲಿರುವ ಟೈನಿ ಏರ್ ಸ್ಯಾಕ್ಸ್. ಇಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತದೆ. ಸೊ ಇವು ಗೇಷಿಯಸ್ ಎಕ್ಸ್ಚೇಂಜ್ ನಡೆಯೋ ಬೇಸಿಕ್ ಫಂಕ್ಷನಲ್ ಯೂನಿಟ್ಸ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಸೊ ಅಲ್ವಿಯೋಲೈ is equal to site of gaseous
ಎಕ್ಸ್ಚೇಂಜ್. ಸೊ gaseous exchange ಯಾವುದು? O2 in, CO2 out. So the other options, ನ್ಯೂರಾನ್ ದಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದಿ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ನೆಫ್ರಾನ್ ಅಂದರೆ ಫಂಕ್ಷನಲ್ ಯೂನಿಟ್ ಆಫ್ ದಿ ಕಿಡ್ನಿ ದಟ್ ಈಸ್ ಯೂರಿನ್ ಫಾರ್ಮೇಷನ್. ಆಮೇಲೆ ವಿಲೈ ಅಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇನ್ ಸ್ಮಾಲ್ ಇಂಟೆಸ್ಟೈನ್ ದಟ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್. ಸೊ ಹಿಯರ್ ದ ಆಪ್ಷನ್ alveoli, that is the site of gaseous exchange, that is O2 in and CO2 out. So the correct answer here it is option 3, that is alveoli. The next question, the part of the flower that develops into seed after fertilization, ಅಂದರೆ ನಿಷೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಓವ್ಯೂಲ್ ಅಂದರೆ ಅಂಡಕ, ಆಪ್ಷನ್ 2 ಓವರಿ ಅಂದರೆ ಅಂಡಾಕಾಯ, ಆಪ್ಷನ್ 3 ಪೆಟಲ್ ಪುಷ್ಪದಳ, ಆಪ್ಷನ್ 4 ಸಿಪೆಲ್ ಪುಷ್ಪಪತೆ. ಸೊ ಫರ್ಟಿಲೈಸೇಷನ್ ಆದ ಮೇಲೆ ಓವ್ಯೂಲ್ ಸೀಡ್ ಆಗಿ ಡೆವಲಪ್ ಆಗುತ್ತೆ ಮತ್ತು ಓವರಿ ಫ್ರೂಟ್ ಆಗಿ ಟರ್ನ್ ಆಗುತ್ತೆ. ಸೊ ಓವ್ಯೂಲ್ that develops into seed after fertilization. ಸೊ ಅಂದರೆ ಇಲ್ಲಿ ಏನಾಗ್ತದೆ, seed after fertilization, that is just depending on ovule. So here the correct answer it is ovule. Option 1 is the correct answer. So ovary ಏನು ಹೇಳ್ತದೆ, just try to remember this also. So ovary that develops into fruit after fertilization. So petal ಏನು ಹೇಳ್ತದೆ, petal it attracts insects for pollination. Sepal ಏನು ಹೇಳ್ತದೆ, protects the flower bud before it opens. But ovule that develops into seed after fertilization. ಅದಕ್ಕಾಗಿಯೇ ಆಪ್ಷನ್ 1 ಸರಿಯಾದ ಉತ್ತರ. The next question, the highest unit and basic unit of the classification of organisms respectively. ಅಂದರೆ ಜೀವಿಗಳ ವರ್ಗೀಕರಣದ ಅತಿ ಉಷ್ಣತ ಘಟಕ ಹಾಗೂ ಮೂಲ ಘಟಕಗಳು ಕ್ರಮವಾಗಿ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಸ್ಪೀಸಿಸ್ ಅಂಡ್ ಕಿಂಗ್ಡಮ್, ಪ್ರಭೇದ ಮತ್ತು ಸಾಮ್ರಾಜ್ಯ. ಆಪ್ಷನ್ 2 ಜೀನಸ್ ಅಂಡ್ ಸ್ಪೀಸಿಸ್, ಜಾತಿ ಮತ್ತು ಪ್ರಭೇದ. ಆಪ್ಷನ್ 3 ಜೀನಸ್ ಅಂಡ್ ಫೈಲಮ್, ಜಾತಿ ಮತ್ತು ವಂಶ. ಆಪ್ಷನ್ 4 ಕಿಂಗ್ಡಮ್ ಅಂಡ್ ಸ್ಪೀಸಿಸ್, ಸಾಮ್ರಾಜ್ಯ ಮತ್ತು ಪ್ರಭೇದ. ಸೊ ಜೀವಿಗಳ ಕ್ಲಾಸಿಫಿಕೇಶನ್ ನಲ್ಲಿ ಕಿಂಗ್ಡಮ್ ಅಂದರೆ ಹೈಯೆಸ್ಟ್ ಯೂನಿಟ್, ಇದು ತುಂಬಾ ಆರ್ಗ್ಯಾನಿಸಮ್ಸ್ ಅನ್ನು ಇನ್ಕ್ಲೂಡ್ ಮಾಡುತ್ತದೆ. ಸೊ ಸ್ಪೀಸಿಸ್ ಅಂದರೆ ಸ್ಮಾಲೆಸ್ಟ್ ಅಥವಾ ಬೇಸಿಕ್ ಯೂನಿಟ್, ಇದರಲ್ಲಿ ಒಂದೇ ರೀತಿಯ ಆರ್ಗ್ಯಾನಿಸಮ್ಸ್ ಇರುತ್ತಾರೆ. ಸೊ ಫರ್ಟೈಲ್ ಆಫ್ಸ್ಪ್ರಿಂಗ್ ಕೊಡಬಲ್ಲರು. ಸೊ ಕಿಂಗ್ಡಮ್, ಸೊ ಜಸ್ಟ್ ಕಿಂಗ್ಡಮ್ highest unit. So species andre this is the basic unit. So ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4, that is kingdom and species. The part of hindbrain which controls involuntary processes like ಬ್ಲಡ್ ಪ್ರೆಷರ್, ಅಂದರೆ ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಪಾನ್ಸ್, ಆಪ್ಷನ್ 2 ಮೆಡ್ಯುಲಾ, ಆಪ್ಷನ್ 3 ಸೆರೆಬೆಲಮ್ ಅನುಮಸ್ತಿಷ್ಕ, ಆಪ್ಷನ್ 4 ಸೆರೆಬ್ರಮ್ ಅಂದರೆ ಮಹಾಮಸ್ತಿಷ್ಕ. ಸೊ ಇಲ್ಲಿ ಪಾನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ರಿಲೇಸ್ ಸಿಗ್ನಲ್ ಬಿಟ್ವೀನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. So cerebellum that controls balance and coordination. This is also not correct answer. So cerebrum that controls intelligence, memory and voluntary actions. So here medulla. So medulla oblongata ಅಂದರೆ ಹ್ಯಾಂಡ್ ಬ್ರೈನ್ ಭಾಗ. ಸೊ ಇದು ಇನ್ವಾಲಂಟರಿ ಆಕ್ಷನ್ಸ್, ಜಾಗೃತಿಯಿಂದ ಹೊರಗಿರುವ ಕ್ರಿಯೆಗಳು, ಹಾಗೆ ಬ್ಲಡ್ ಪ್ರೆಷರ್, ಹಾರ್ಟ್ ಬೀಟ್, ಬ್ರೀದಿಂಗ್ ಮುಂತಾದವುಗಳನ್ನು ನಿಯಂತ್ರಿಸುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಮೆಡ್ಯುಲ್ಲಾ. So option 2 is the correct answer. The next question, the process of growth of pollen tube towards ovum, ಅಂದರೆ ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆಯು. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಫೋಟೋಟ್ರೋಪಿಸಮ್, ದ್ಯುತಿ ಅನುವರ್ತನೆ. ಆಪ್ಷನ್ 2 ಹೈಡ್ರೋಟ್ರೋಪಿಸಮ್, ಜಲಾನುವರ್ತನೆ. ಆಪ್ಷನ್ 3 ಜಿಯೋಟ್ರೋಪಿಸಮ್, ಗುರುತ್ವಾನುವರ್ತನೆ. ಆಪ್ಷನ್ 4 ಕೆಮೋಟ್ರೋಪಿಸಮ್, ರಾಸಾಯನಿಕಾನುವರ್ತನೆ. ಸೊ ಇಲ್ಲಿ ಫೋಟೋಟ್ರೋಪಿಸಮ್ ಅಂದರೆ ಗ್ರೋತ್ ಟುವರ್ಡ್ಸ್ ಲೈಟ್, ಹೈಡ್ರೋಟ್ರೋಪಿಸಮ್ ಅಂದರೆ ಗ್ರೋತ್ ಟುವರ್ಡ್ಸ್ ವಾಟರ್, ಜಿಯೋಟ್ರೋಪಿಸಮ್ ಅಂದರೆ ಗ್ರೋತ್ ಟುವರ್ಡ್ಸ್ ಗ್ರಾವಿಟಿ. ಸೊ
ಕೆಮೋಟ್ರೋಪಿಸಮ್ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ಗೆ ಪ್ರತಿಕ್ರಿಯೆ ನೀಡುವ ಗ್ರೋತ್. ಸೊ ಪೋಲನ್ ಟ್ಯೂಬ್ ಓವಮ್ ಕಡೆಗೆ ಕೆಮಿಕಲ್ ಸಿಗ್ನಲ್ ಫ್ರಮ್ ಓವ್ಯೂಲ್ ನಿಂದ ಬೆಳೆದು ಹೋಗುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಕೆಮೋಟ್ರೋಪಿಸಮ್. So the next question, the advantage of construction of huge dams amongst the following. ಅಂದರೆ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದಾಗುವ ಒಂದು ಅನುಕೂಲ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಪ್ರೊವೈಡಿಂಗ್ ರಿಹ್ಯಾಬಿಲಿಟೇಷನ್ ಟು ದ ಟ್ರೈಬಲ್ಸ್ ಅಂದರೆ ಬುಡಕಟ್ಟು ಜನಾಂಗಕ್ಕೆ ಮರುವಸತಿ ಕಲ್ಪಿಸುವುದು. ಸೊ ಆಪ್ಷನ್ 2 ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಮನಿ ಅಂದರೆ ಸಾರ್ವಜನಿಕ ಹಣದ ಹೆಚ್ಚಿನ ಬಂಡವಾಳ ಹೂಡಿಕೆ. ಆಪ್ಷನ್ 3 ಸ್ಟೋರೇಜ್ ಆಫ್ ಅಡಿಕ್ವೇಟ್ ವಾಟರ್ ಫಾರ್ ಇರಿಗೇಷನ್ ಅಂಡ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ. ಆಪ್ಷನ್ 4 ಡಿಫಾರೆಸ್ಟ್ರೇಷನ್ ಅಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅರಣ್ಯ ನಾಶ ಮತ್ತು ಜೀವ ವೈವಿಧ್ಯತೆ ನಾಶ. ಸೊ ಡ್ಯಾಮ್ ನಿರ್ಮಾಣದ ಮುಖ್ಯ ಅಡ್ವಾಂಟೇಜ್ ಅಂದರೆ ಸಾಕಷ್ಟು ನೀರನ್ನು ಇರಿಗೇಷನ್ ಅಂದರೆ ಜಮೀನು ನೀರಾವರಿ ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ ಅಂದರೆ ವಿದ್ಯುತ್ ಉತ್ಪಾದನೆಗೆ ಸಂಗ್ರಹಿಸುವುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಸ್ಟೋರೇಜ್ ಆಫ್ ಅಡಿಕ್ವೇಟ್ ವಾಟರ್ ಫಾರ್ ಇರಿಗೇಷನ್ ಅಂಡ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ. Next question, the idea about atom in Dalton's atomic theory was replaced by J.J. Thomson and Rutherford model of atom. The nature of science observed in this transformation is ಅಂದರೆ ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿದ್ದ ಪರಮಾಣುವಿನ ಪರಿಕಲ್ಪನೆಯು ಜೆ ಥಾಮ್ಸನ್ ಮತ್ತು ರೂದರ್ಫೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಬದಲಾವಣೆ ಒಳಪಟ್ಟಿತ್ತು. ಇಲ್ಲಿ ಗಮನಿಸಬಹುದಾದ ವಿಜ್ಞಾನದ ಸ್ವರೂಪ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಸೈನ್ಸ್ ಇಸ್ ಇಂಟರ್ಡಿಸಿಪ್ಲಿನರಿ ಆಫ್ ಲರ್ನಿಂಗ್ ವಿಜ್ಞಾನವು ಒಂದು ಅಂತರ್ಶಿಸ್ತೀಯ ಕಲಿಕೆ. ಆಪ್ಷನ್ 2 ಸೈನ್ಸ್ ಇಸ್ ಆಲ್ವೇಸ್ ಟೆಂಟೇಟಿವ್ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದು. ಆಪ್ಷನ್ 3 ಸೈನ್ಸ್ ಇಸ್ ಅ ಹೀಪ್ ಆಫ್ ಟ್ರೂತ್ ವಿಜ್ಞಾನವು ಸತ್ಯಾಂಶಗಳ ರಾಶಿ. ಆಪ್ಷನ್ 4 ಸೈನ್ಸ್ ಪ್ರಮೋಟ್ಸ್ ಸೆಪ್ಟಿಸಮ್ ವಿಜ್ಞಾನವು ಸಂದೇಹವಾದವನ್ನು ಪ್ರೇರೇಪಿಸುತ್ತದೆ. ಸೊ ಇಲ್ಲಿ ಸೈನ್ಸ್ ಅಂದರೆ ಯಾವಾಗಲೂ ಟೆಂಟೇಟಿವ್ ಅಂದರೆ ಹೊಸ ಎವಿಡೆನ್ಸ್ ಬಂದಾಗ ಹಳೆಯ ಥಿಯರಿ ಚೇಂಜ್ ಆಗಬಹುದು. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಲೇಟರ್ ಮಾಡಿಫೈಡ್ ಬೈ ಥಾಮ್ಸನ್ ಅಂಡ್ ರೂದರ್ಫೋರ್ಡ್ ಶೋಸ್ ದಟ್ ಸೈಂಟಿಫಿಕ್ ನಾಲೆಜ್ ಕೀಪ್ಸ್ ಇಂಪ್ರೂವಿಂಗ್ ವಿತ್ ನ್ಯೂ ಡಿಸ್ಕವರೀಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ದಟ್ ಈಸ್ ಸೈನ್ಸ್ ಈಸ್ ಆಲ್ವೇಸ್ ಟೆಂಟೇಟಿವ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನಿಂಗ್ ಇಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಸ್ ಕ್ರಿಟಿಕ್ವಿಂಗ್ ಇಸ್ ಟು ಅಂದರೆ ವಿಮರ್ಶಿಸುವುದು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋಲಿಸಿದರೆ ವಿಮರ್ಶೆ ಮಾಡುವುದು ಯಾವುದಕ್ಕೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ರಿಮೆಂಬರಿಂಗ್ ಅಂದರೆ ಸ್ಮರಿಸುವಿಕೆ. ಆಪ್ಷನ್ 2 ಅಪ್ಲೈಯಿಂಗ್ ಅಂದರೆ ಅನ್ವಯಿಸುವಿಕೆ. ಆಪ್ಷನ್ 3 ಇವ್ಯಾಲ್ಯುವೇಟಿಂಗ್ ಅಂದರೆ ಮೌಲ್ಯೀಕರಿಸುವಿಕೆ. ಆಪ್ಷನ್ 4 ಕ್ರಿಯೇಟಿಂಗ್ ಸೃಷ್ಟಿಸುವಿಕೆ. ಸೊ ಇಲ್ಲಿ ಎಕ್ಸ್ಪ್ಲೇನಿಂಗ್ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಸೇರಿದೆ, ಹಾಗೆ ಕ್ರಿಟಿಕ್ವಿಂಗ್ ಅನ್ನೋದು ಇವ್ಯಾಲ್ಯುವೇಟಿಂಗ್ ಲೆವೆಲ್ಗೆ ಸೇರಿದೆ. ಅಂದರೆ ಜಡ್ಜ್ಮೆಂಟ್ಸ್ ಮಾಡುವುದು, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅನಲೈಸ್ ಮಾಡುವುದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಇವ್ಯಾಲ್ಯುವೇಟಿಂಗ್. ನೆಕ್ಸ್ಟ್ ಕ್ವಶನ್, ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಡಿಡಕ್ಟಿವ್ ಅಪ್ರೋಚ್ ಈಸ್ ಅಂದರೆ ನಿಗಮನ ಬೋಧನಾ ವಿಧಾನವು ಒಳಗೊಂಡಿರುವ ತತ್ವ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಸಿಂಪಲ್ ಟು ಕಾಂಪ್ಲೆಕ್ಸ್ ಸರಳತೆಯಿಂದ ಸಂಕೀರ್ಣತೆಯೆಡೆಗೆ. ಆಪ್ಷನ್ 2 ರೂಲ್ ಟು ಎಕ್ಸಾಂಪಲ್ ಅಂದರೆ ನಿಯಮದಿಂದ ಉದಾಹರಣೆ ಎಡೆಗೆ. ಆಪ್ಷನ್ 3 ಎಕ್ಸಾಂಪಲ್ ಟು ರೂಲ್ ಅಂದರೆ ಉದಾಹರಣೆಯಿಂದ ನಿಯಮದೆಡೆಗೆ. ಆಪ್ಷನ್ 4 ನೋನ್ ಟು ಅನ್ನೋನ್ ತಿಳಿದಿರುವುದರಿಂದ ತಿಳಿಯದಿರುವುದರ ಕಡೆಗೆ. ಸೊ ಇಲ್ಲಿ ಡಿಡಕ್ಟಿವ್ ಅಪ್ರೋಚ್ ಅಂದರೆ ಜನರಲ್ ರೂಲ್ನಿಂದ ಸ್ಪೆಸಿಫಿಕ್ ಎಕ್ಸಾಂಪಲ್ಗೆ ಹೋಗುವ ವಿಧಾನ. ಅಂದರೆ ಮೊದಲು ನಿಯಮ ಹೇಳಿ ನಂತರ ಅದರ ಎಕ್ಸಾಂಪಲ್ ತೋರಿಸುವುದು. ಸೊ ಅಂದರೆ ಇಲ್ಲಿ ಸರಿಯಾದ ಉತ್ತರ ರೂಲ್ ಟು ಎಕ್ಸಾಂಪಲ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಬಾಲ್ ರೋಲಿಂಗ್ ಆನ್ ಎನಿ ಸರ್ಫೇಸ್ ಕಮ್ ಟು ಸ್ಟಾಪ್ ಆಫ್ಟರ್ ಸಮ್ ಟೈಮ್. ದ ಕಂಟೆಂಟ್ ಕ್ಯಾಟಗರಿ ರಿಪ್ರೆಸೆಂಟ್ಸ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಅಂದರೆ ಯಾವುದೇ ಒಂದು ಸಮತಲದ ಮೇಲ್ಮೈ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ನಂತರ ಸ್ಥಿರಗೊಳ್ಳುತ್ತದೆ. ಸೊ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ವಿಷಯಾಂಶದ ವರ್ಗ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆ. ಆಪ್ಷನ್ 2 ಜನರಲೈಸೇಷನ್ ಸಾಮಾನ್ಯೀಕರಣ. ಆಪ್ಷನ್ 3 ಫ್ಯಾಕ್ಟ್ ತಥ್ಯ ಸಂಗತಿ. ಆಪ್ಷನ್ 4 ವಿಧಾನ ಅಂದರೆ ಪ್ರೊಸೀಜರ್. ಸೊ ದಿಸ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಸ್ ವಾಟ್ ಹ್ಯಾಪನ್ಸ್ ವೆನ್ ಅ ಬಾಲ್ ರೋಲ್ಸ್. ಇಟ್ಸ್ an action or process. Rolling, that is after rolling it will
ಸ್ಲೋ ದಟ್ ಈಸ್ ಸ್ಲೋಯಿಂಗ್, ದ್ಯಾನ್ ಆಫ್ಟರ್ ಸ್ಲೋಯಿಂಗ್ ಇಟ್ ವಿಲ್ ಜಸ್ಟ್ ಸ್ಟಾಪ್ ದಟ್ ಈಸ್ ಸ್ಟಾಪಿಂಗ್. ಅಂದರೆ ಇದು ಒಂದು ಪ್ರೊಸೀಜರ್, ಕ್ರಿಯೆಯ ಕ್ರಮ, ಹೇಗೆ ಬಾಲ್ ರೋಲ್ ಆಗಿ ಸ್ಟಾಪ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಪ್ರೊಸೀಜರ್. Next question, a teacher in a classroom asks questions at the end of each teaching point covered. The type of evaluation adopted by teacher is. ಅಂದರೆ ಶಿಕ್ಷಕರು ತರಗತಿಯಲ್ಲಿ ಪ್ರತಿ ಬೋಧನಾಂಶದ ಬಳಿಕ ಪ್ರಶ್ನಿಸುತ್ತಾರೆ. ಇಲ್ಲಿ ಶಿಕ್ಷಕರು ಬಳಸಿದ ಮೌಲ್ಯಮಾಪನದ ವಿಧ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಸಮೇಟಿವ್ ಸಂಕಲನಾತ್ಮಕ, ಆಪ್ಷನ್ 2 ಫಾರ್ಮೇಟಿವ್ ಅಂದರೆ ರೂಪಣಾತ್ಮಕ, ಆಪ್ಷನ್ 3 ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರ, ಆಪ್ಷನ್ 4 ರಿಲೇಟಿವ್ ಅಂದರೆ ಸಾಪೇಕ್ಷ. So when a teacher asks question at the end of each teaching point, it helps to check students understanding during learning. ಇದು ಲರ್ನಿಂಗ್ ಪ್ರಾಸೆಸ್ ನಡುವೆ ನಡೆಯೋ ಎವ್ಯಾಲ್ಯೂಯೇಷನ್. ಇದನ್ನು ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರೀತಾರೆ, ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಲರ್ನಿಂಗ್ ಕಂಟಿನ್ಯೂಸ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ formative learning. Option 2 is the correct answer. Next question, experimental method of teaching is more appropriate than demonstration method. The reason for this is ಅಂದರೆ ಪ್ರಾಯೋಗಿಕ ಬೋಧನಾ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ ಏಕೆಂದರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್, ಪ್ರಯೋಗವು ನಿರ್ವಹಿಸಲ್ಪಡುತ್ತದೆ. ಆಪ್ಷನ್ 2 ಇಂಟರಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ಎಕ್ಸ್ಪೆರಿಮೆಂಟೇಷನ್ ಅಂದರೆ ಪ್ರಯೋಗದಲ್ಲಿ ಅಂತರ್ಕ್ರಿಯೆ ನಡೆಯುತ್ತದೆ. ಆಪ್ಷನ್ 3 ಸ್ಟೂಡೆಂಟ್ಸ್ ಗಾಟ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸ್ಪೆರಿಮೆಂಟೇಷನ್, ಪ್ರಯೋಗದಲ್ಲಿ ವಿದ್ಯಾರ್ಥಿಗಳು ಸ್ವ ಅನುಭವ ಪಡೆಯುತ್ತಾನೆ. ಸೊ ಆಪ್ಷನ್ 4 ಇಟ್ ಇನ್ಸ್ಪೈರ್ಸ್ ದ ಸ್ಟೂಡೆಂಟ್ಸ್ ವೈಲ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್, ಇದು ವಿದ್ಯಾರ್ಥಿಗಳನ್ನು ಪ್ರಯೋಗದ ಸಂದರ್ಭದಲ್ಲಿ ಪ್ರೇರೇಪಿಸುತ್ತದೆ. ಸೊ ಎಕ್ಸ್ಪೆರಿಮೆಂಟಲ್ ಮೆಥಡ್ ನಲ್ಲಿ ವಿದ್ಯಾರ್ಥಿಗಳು ಸ್ವತಃ ಅನುಭವದಿಂದ ಕಲಿಯುತ್ತಾರೆ. ಸೊ ಲರ್ನಿಂಗ್ ಬೈ ಡೂಯಿಂಗ್. ಇದು ಡೆಮಾನ್ಸ್ಟ್ರೇಷನ್ ಮೆಥಡ್ಗಿಂತ ಹೆಚ್ಚು ಪರಿಣಾಮಕಾರಿ ಏಕೆಂದರೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಸ್ವಾನುಭವ ಸೊ ಲರ್ನಿಂಗ್ ಅನ್ನು ಹೆಚ್ಚು ಸ್ಥಿರವಾಗಿಸುತ್ತದೆ ಮತ್ತು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ನೀಡುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಸ್ಟೂಡೆಂಟ್ಸ್ ಗಾಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಎಕ್ಸ್ಪೆರಿಮೆಂಟೇಷನ್. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಟ್ ಈಸ್ ಆಪ್ಷನ್ 3. Next question, which of the following is not a purpose of organizing science fair? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದ ಅಗತ್ಯ ಹೇಳಿಕೆ ಅಲ್ಲ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಟು ಸ್ಟಿಮ್ಯುಲೇಟ್ ಅ ಗ್ರೇಟರ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಅಮಾಂಗ್ ಸ್ಟೂಡೆಂಟ್ಸ್, ವಿಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಆಸಕ್ತಿಯನ್ನು ಪ್ರೇರೇಪಿಸುವುದು. ಆಪ್ಷನ್ 2 ಟು ಸ್ಟಿಮ್ಯುಲೇಟ್ ಸೈನ್ಸ್ ಹಾಬೀಸ್, ವಿಜ್ಞಾನದ ಬಗೆಗಿನ ಹವ್ಯಾಸಗಳನ್ನು ಉತ್ತೇಜಿಸುವುದು. ಆಪ್ಷನ್ 3 ಟು ಸ್ಟಿಮ್ಯುಲೇಟ್ ಪ್ಯೂಪಿಲ್ಸ್ ಸೈಂಟಿಫಿಕ್ ಟ್ಯಾಲೆಂಟ್ಸ್ ಅಂದರೆ ವೈಜ್ಞಾನಿಕ ಪ್ರತಿಭೆಯು ಮಕ್ಕಳನ್ನು ಪ್ರೇರೇಪಿಸುವುದು. ಆಪ್ಷನ್ 4 ಟು ಸ್ಟಿಮ್ಯುಲೇಟ್ ಡಿಸ್ಪ್ಲೇ ಚಾರ್ಟ್ಸ್, ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು. ಸೊ ಸೈನ್ಸ್ ಫೇರ್ನ ಮೇನ್ ಪರ್ಪಸ್ ಎಂದರೆ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ ಇಂಟ್ರೆಸ್ಟ್, ಸೈನ್ಸ್ ಹಾಬಿ ಮತ್ತು ಸೈಂಟಿಫಿಕ್ ಟ್ಯಾಲೆಂಟ್ ಡೆವಲಪ್ ಮಾಡಿಸುವುದು. ಆದರೆ ಡಿಸ್ಪ್ಲೇ ಚಾರ್ಟ್ಸ್ ಮಾಡಿಸುವುದು ಸೈನ್ಸ್ ಫೇರ್ನ ಉದ್ದೇಶವಲ್ಲ. ಸೊ ಅಂದರೆ ಇಲ್ಲಿ ಸರಿಯಾದ ಉತ್ತರ ಟು ಸ್ಟಿಮ್ಯುಲೇಟ್ ಟು ಡಿಸ್ಪ್ಲೇ ಚಾರ್ಟ್ಸ್, ದಟ್ ಈಸ್ ಆಪ್ಷನ್ 4 is the correct answer. So friends, we have completed all the KRTET 2022 biology related PYQs. I hope ನಿಮಗೆ ಪ್ರತಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ and you are feeling confident for your exam. Concept clarity, that is nothing but success. Once you understand it well, ಅದು ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. Keep revising, solve PYQs and trust your preparation. Smart work always wins. If this video helped, please like, share and subscribe to Science Pathashala, your space for smart and simple learning. ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವಿಡಿಯೋಗೆ ಎನರ್ಜಿ ಕೊಡುತ್ತೆ. Until next time, keep learning, keep shining ಮತ್ತು crack your KRTET 2025 with confidence. Thank you for watching Science Pathashala.